ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಮೇಘನ ಪ್ರಪಂಚ ಕನ್ನಡ ಬ್ಲಾಗ್. ಸೊ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ. ಹಾಗೆ ಇವತ್ತಿನ ಬೆಳಗಿನ ತಿಂಡಿನ ಇಡ್ಲಿ, ಸಾಂಬಾರು ಹಾಗೆ ಚಟ್ನಿ ಮಾಡಿದ್ದೆ. ಸೊ ಎಲ್ಲ ಬೆಳಗಿಂದೆಲ್ಲ ತಿಂಡಿ ಎಲ್ಲ ಮುಗಿಸ್ಕೊಂಡು ಇವಾಗ ಕಿಚನ್ ಕ್ಲೀನ್ ಮಾಡ್ತಾ ಇದ್ದೀನಿ. ಸೊ ಹೀಗೆ ನಾನು ವೀಕ್ಲಿ ಟ್ವೈಸ್ ಕಿಚನ್ ವಾಶ್ ಮಾಡ್ತಾ ಇರ್ತೀನಿ, ಕ್ಲೀನ್ ಮಾಡ್ತಾ ಇರ್ತೀನಿ. ಸೊ ಕಿಚನ್ ಒಂದು ಚೆನ್ನಾಗಿದ್ಬಿಟ್ರೆ, ಕ್ಲೀನಾಗಿದ್ದರೆ ಅಡುಗೆ ಮಾಡೋಕ್ಕೂ ತುಂಬ ಖುಷಿ ಅನಿಸುತ್ತೆ. ಸೊ ಅದಕ್ಕೋಸ್ಕರ ನಾನು ವೀಕ್ಲಿ 2 ಟೈಮು ವಾಶ್ ಮಾಡ್ತೀನಿ ನೀಟಾಗಿ. ಹಾಗೆ ಮನೆಯೆಲ್ಲ ಕ್ಲೀನ್ ಮಾಡ್ಕೊತೀನಿ. ಅದ್ರ ಜೊತೆಗೇ ಏನಪ್ಪ, ಇವತ್ತು ಗುರುವಾರ ಆಗೋದ್ರಿಂದ ಸ್ವಲ್ಪ ಕ್ಲೀನ್ ಮಾಡ್ಕೊತಾ ಇದ್ದೆ. ಹಾಗೆ ಸ್ವಲ್ಪ ಪಾತ್ರೆಗಳನ್ನು ಕೂಡ ಹಂಗೆ ವಾಶ್ ಮಾಡ್ಕೊತಾ ಇದ್ದೀನಿ. ಅದಾದ ನಂತರ ಹಾಗೆ ಇವೆಲ್ಲ ಕಿಚನಿಂದೆಲ್ಲ ಸ್ವಲ್ಪ ಕ್ಲೀನ್ ಆದಮೇಲೆ ಮನೆಯನ್ನು ಕೂಡ ಎಲ್ಲ ಕಡೆಯೂ ಎಲ್ಲ ರೂಮ್ಗಳನ್ನು ಕ್ಲೀನಾಗಿ ಕಸ ಹೊಡ್ಕೊತಾ ಇದ್ದೀನಿ. ಸೊ ಮನೆ ಒಂದು ಸ್ವಚ್ಛ ಆಗಿಬಿಟ್ಟಿದ್ರೆ ಮನಸ್ಸು ಕೂಡ ಹಾಗೇ ಸ್ವಚ್ಛವಾಗಿರುತ್ತೆ. ಹೇಳ್ತಾರಲ್ಲ, ಮನೆಯೇ ಮಂತ್ರಾಲಯ, ಮನಸ್ಸೇ ದೇವಾಲಯ ಅಂತಾರಲ್ಲ, ಆ ರೀತಿ ನಮ್ಮ ಮನೆ ಕೂಡ ಸ್ವಚ್ಛವಾಗಿರಬೇಕು. ಹಾಗೆ ನಮ್ಮ ಮನಸ್ಸಲ್ಲೂ ಕೂಡ ಸ್ವಚ್ಛತೆ ಆಗಿರಬೇಕು. ಹಾಗೆಯೇ ಮತ್ತೆ ಎಲ್ಲ ಮನೆಯೆಲ್ಲ ಒರೆಸ್ಕೊತಾ ಇದ್ದೀನಿ. ಕಸ ಹೊಡೆದ್ಬಿಟ್ಟು ಎಲ್ಲ ಮನೆಯನ್ನೆಲ್ಲ ನೀಟಾಗಿ ಕ್ಲೀನ್ ಒರೆಸ್ಕೊತಾ ಇದ್ದೀನಿ. ಅದಾದ ನಂತರ ನಾನು ಇವತ್ತು ಎಲ್ಲ ಮನೆಯನ್ನೆಲ್ಲ ವಾಶ್ ಮಾಡಿಬಿಟ್ಟು, ಒಟ್ಟಿನಲ್ಲಿ ಇವತ್ತು ಸ್ವಲ್ಪ ಡೀಪ್ ಕ್ಲೀನಿಂಗ್ ಮಾಡ್ತಾ ಇದ್ದೀನಿ. ಅದಾದಮೇಲೆ ನಂತರ ನಾನು ಇವತ್ತು ಗುರುವಾರ ಆದ್ದರಿಂದ ಪೂಜೆ ಮಾಡಬೇಕು. ಸೊ ಅದಕ್ಕೋಸ್ಕರ ಎಲ್ಲ ಮನೆಯನ್ನೆಲ್ಲ ಕ್ಲೀನ್ ಮಾಡಿಕೊಂಡು ವಾಶ್ ಮಾಡ್ಕೊತಾ ಇದ್ದೀನಿ. ಹಾಗೆ ನಾನು ಪೂಜೆ ಮಾಡೋದಕ್ಕೆ ಹೂ ತರೋಕ್ಕೆ ಕೆಳಗಡೆ ಹೋಗಿದ್ದೆ. ಮನೆ ಹತ್ರನೇ ಸ್ವಲ್ಪ ದೂರ ಇದೆ. ಇಲ್ಲಿ ಎಕ್ಕೆ ಗಿಡ ಹಾಗೂ ಪೇರಳೆ ಹಣ್ಣಿನ ಗಿಡ, ಇವೆಲ್ಲ ಗಿಡಗಳು ತುಂಬ ಚೆನ್ನಾಗಿ ಬೆಳೆದಿದ್ದಾವೆ, ತುಂಬ ಹಸಿರು ಹಸಿರಾಗಿದ್ದಾವೆ. ಈ ಥರ ಗಿಡಗಳಿರೋದ್ರಿಂದ ವಾತಾವರಣ ಕೂಡ ತುಂಬ ತಂಪಾಗಿದೆ. ಗಿಡಗಳನ್ನು ಆದಷ್ಟು ನಾವು ನೆಡಬೇಕು, ಆವಾಗ ವಾತಾವರಣವೂ ಕೂಡ ಚೆನ್ನಾಗಿರುತ್ತೆ. ಸೊ ಎಕ್ಕೆ ಹೂವು ಪೂಜೆಗೆ ಶ್ರೇಷ್ಠ ಅಂತಂದೇಳಿ ನಾನು ಎಕ್ಕೆ ಹೂವನ್ನ ಹರ್ಕೊಂಬರೋಕ್ಕೆ ಬಂದಿದ್ದೀನಿ. ಸೊ ನಾನು ಆದಷ್ಟು ಕೊಂಡ್ಕೊಳ್ಳಲ್ಲ ನಾನು ಹೂಗಳನ್ನು. ಹೀಗೆ ನಾನು ಗಿಡಗಳಲ್ಲೇ ಕೂಡ ಹರ್ಕೊಂಬಂದು ಪೂಜೆ ಮಾಡ್ತೀನಿ. ಸೊ ಈ ರೀತಿ ಮಾಡೋದ್ರಿಂದ ನನ್ನ ಮನಸ್ಸಿಗೆ ತುಂಬ ಖುಷಿ ಅನಿಸುತ್ತೆ. ಯಾಕಂದರೆ ಕೊಂಡ್ಕೊಂಡು ಹೂವನ್ನು ಮುಡಿಸೋದ್ಕಿಂತ ನಾವು ಬಂದು ಪ್ರೀತಿಯಿಂದ ನಮ್ಮ ದೇವರಿಗೆ ಹೂಗಳನ್ನು ಹುಡ್ಕೊಂಡು ಬಂದು ಅವನ್ನು ಮುಡಿಸೋದ್ರಿಂದ ನಾನು ಅದರಲ್ಲಿ ತುಂಬ ಖುಷಿ ಪಡ್ತೀನಿ. ಸೊ ಹಾಗೆ ನಾನು ಈಗ ಎಕ್ಕೆ ಹೂವು ಹಾಗೂ ಪೇರಳೆ ಎಲೆನ ಹರ್ಕೊಂಬಂದಿದ್ದೀನಿ. ನಾನು ಚಂಬಿಗೂ ಕೂಡ ಪೇರಳೆ ವೀಳ್ಯದೆಲೆ ಅಥವಾ ಪೇರಳೆ ಹಣ್ಣಿನ ಎಲೆ ಅಥವಾ ಮಾವಿನ ಎಲೆನ ಇಡ್ತೀನಿ. ಸೊ ಇವತ್ತು ನಾನು ಪೇರಳೆ ಹಣ್ಣಿನ ಎಲೆನ ತೊಗೊಂಬಂದೆ. ಸೊ ಇವಾಗ ಸ್ನಾನ ಮಾಡ್ಕೊಂಬಂದೆ. ಇವಾಗ ಎಲ್ಲ ಫೋಟೋಗಳನ್ನೆಲ್ಲ ತೆಗೆದ್ಬಿಟ್ಟು ಅವುಗಳನ್ನು ಇವಾಗ ಒರೆಸ್ಬಿಟ್ಟು ಫೋಟೋಗಳನ್ನೆಲ್ಲ ಚೆನ್ನಾಗಿ ಒರೆಸ್ತಾ ಇದ್ದೀನಿ. ನಮ್ಮದು ಸ್ವಲ್ಪ ಅಲ್ಲಿ ದೇವ್ರ ಮನೆ ಸ್ವಲ್ಪ ಸಣ್ಣ ಜಾಗ ಆಗುತ್ತಲ್ಲ, ಸೊ ಅದಕ್ಕೆ ಕೆಳಗಡೆ ಇಳಿಸ್ಕೊಂಡು ಪೂಜೆ ಮಾಡ್ತಾ ಇದ್ದೀನಿ. ಫೋಟೋಗಳನ್ನೆಲ್ಲ ಒಂದೊಂದೇ ತೊಗೊಂಡು ಅದಕ್ಕೆ ಒರೆಸಿಡ್ತಾ ಇದ್ದೀನಿ. ಒರೆಸ್ಬಿಟ್ಟು ಅದಕ್ಕೆ ನಾನೀಗ ಕುಂಕುಮ, ಅರಿಶಿನ, ವಿಭೂತಿನ ಹಚ್ಚಿ ಹೊರಗಡೆ ಸ್ವಲ್ಪ ಸೌಂಡ್ ಇದೆ, ಪ್ಲೀಸ್ ಫ್ರೆಂಡ್ಸ್ ಇಗ್ನೋರ್ ಮಾಡಿ ಅದನ್ನು. ಸೊ ಇವಾಗ ನಾನು ಎಲ್ಲ ವಿಭೂತಿ ಹಚ್ತಾ ಇದ್ದೀನಿ. ವಿಭೂತಿ ಹಚ್ಚಿ ಕುಂಕುಮ, ಅರಿಶಿನ ಎಲ್ಲ ಹಚ್ಬಿಟ್ಟು ಒಂದೊಂದೇ ಫೋಟೋಸ್ನ ಇಡ್ತಾ ಇದ್ದೀನಿ. ಹಾಗೆ ಅದಕ್ಕೆ ನಾನು ಹರ್ಕೊಂಬಂದಿದ್ನಲ್ಲ ಎಕ್ಕೆ ಹೂವು, ಆಮೇಲೆ ಪೇರಳೆ ಎಲೆ ಎಲ್ಲ ಚಂಬಿಗೆ ಮುಡಿಸ್ಬಿಟ್ಟು, ಹಾಗೆ ಎಲ್ಲ ದೇವರುಗಳಿಗೂ ಕೂಡ ಹೂವು ಮುಡಿಸ್ಬಿಟ್ಟಿದ್ದೀನಿ. ನೋಡಿ ಫ್ರೆಂಡ್ಸ್, ಈ ರೀತಿ ನಮ್ಮ ಮನೆ ದೇವರುಗಳು ಈ ರೀತಿ ಕಾಣಿಸ್ತಾ ಇದೆ. ಸೊ ದೀಪನ ಹಚ್ಚಿದ್ದೀನಿ. ಹಾಗೆ ದೀಪ ಹಚ್ಚಿದ್ದೀನಿ. ಹಾಗೆ ಎಡೆಗೆ ನಾನು ಉತ್ತುತ್ತಿ ಹಾಗೆ ಏನು ಪ್ರಸಾದ ಮಾಡಿಲ್ಲ ಅಂತಂದರೆ ನಾನು ಹಾಲು ಮತ್ತು ಉತ್ತುತ್ತಿನ ಇಡ್ತೀನಿ. ಸೊ ಇವಾಗ ಉದ್ದಿನ ಕಡ್ಡಿ ಹಚ್ಚಿ ಇವಾಗ ಪೂಜೆ ಮಾಡ್ತಾಯಿದ್ದೀನಿ. ಸೊ ಯಾರೆಲ್ಲ ಈ ವಿಡಿಯೋ ನೋಡಿದರೆ ಅವ್ರಿಗೆಲ್ಲ ಥ್ಯಾಂಕ್ಸ್.
ಹಾಗೆ ಸಬ್ಸ್ಕ್ರೈಬ್ ಮಾಡದೆ ಎಲ್ಲರೂ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ಅಂತ ಕೇಳ್ಕೊಳ್ತೀನಿ. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನನಗೆ ಒಳ್ಳೊಳ್ಳೆ ಕಂಟೆಂಟ್ ವಿಡಿಯೋಸ್ ಮಾಡೋದಕ್ಕೆ ಒಂದು ಪ್ರೋತ್ಸಾಹ ಮಾಡ್ದಂಗೆ ಆಗುತ್ತೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ.